Brought to you by Vigard. ನಾನು ಸಮಯವನ್ನು ಹೆಚ್ಚಿಗೆ ಆ ವಿಷಯಗಳಲ್ಲಿ ತೆಗೆದುಕೊಳ್ಳಕ್ಕೆ ಹೋಗುವುದಿಲ್ಲ. ನೀವು ನೋಡುತ್ತೀರಾ ಆ ಸಂದರ್ಭದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ಅಂತ. ಅವತ್ತಿನಿಂದ ನನ್ನನ್ನು ಈ ರಾಜ್ಯದಲ್ಲಿ ನೀವು ಗುರುತಿಸ್ತಾ ಬಂದಿದ್ದೀರಿ. ನನಗೆ ಸಂಪೂರ್ಣ ಬಹುಮತ ಸರ್ಕಾರ ಬರದೇ ಇದ್ದಂಥ ಸನ್ನಿವೇಶದಲ್ಲಿ 2 ಬಾರಿ ಸರ್ಕಾರದಲ್ಲಿ, ಒಂದು ಬಾರಿ ಬಿಜೆಪಿ ಜೊತೆ ಮತ್ತೊಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೇವೆ. ಬಿಜೆಪಿ ಜೊತೆ ಮಾಡಿದಂಥ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ. 200 ರೂಪಾಯಿ ಇದ್ದಂಥ ಮಾಸಾಶನವನ್ನ ನನ್ನ ವಿಧವಾ ತಾಯಂದಿರಿಗೆ ಅವತ್ತಿನ ಕಾಲದಲ್ಲಿ 400 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದಂಥದ್ದು. ಅವತ್ತಿನ 400 ರೂಪಾಯಿನ ಬೆಲೆ ಇವತ್ತು 4,000 ರೂಪಾಯಿ ಆಗ್ತದೆ. ಅವರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಸೈಕಲ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು. ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಅಭಿವೃದ್ಧಿ ಮಾಡಲಿಕ್ಕೆ ಸುವರ್ಣ ಗ್ರಾಮೀಣ ಅಂತಕ್ಕಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡುವಂಥದ್ದು. ಅದಷ್ಟೇ ಅಲ್ಲ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರಿದ್ದೀರಿ. ನಾನು ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ಹಲವಾರು ಹಳ್ಳಿಗಳ ತಾಯಂದಿರು ನಮ್ಮ ಗಮನಕ್ಕೆ ಒಂದು ವಿಷಯವನ್ನು ತಂದರೆ ಈ ರಾಜ್ಯದಾದ್ಯಂತ ಯಾವುದು ಅವತ್ತಿನ ಸರ್ಕಾರಗಳು ಈ ವಿಷಮಿಶ್ರಿತವಾಗಿರ್ತಕ್ಕಂಥ ಒಂದು ರಾಸಾಯನಿಕ ಒಂದು ಮಿಕ್ಸ್ ಮಾಡಿ ನಿಮ್ಮೆಲ್ಲರಿಗೆ ಸಹಾಯ ಅಂತಕ್ಕಂಥದ್ದನ್ನು ಕೊಡಿಸ್ತಾ ಇದ್ರು. ಕೆಲವು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಕೆಮಿಕಲ್ಗಳನ್ನು ಉಪಯೋಗ ಮಾಡಿ ನಿಮ್ಮ ಆರೋಗ್ಯಕ್ಕೆ ಸಂಸ್ಕಾರ ತಂದು ಅದನ್ನು ಕೊಡಲು ಮನೆಗೆ ಬಂದು ನನ್ನ ತಾಯಂದಿರಿಗೆ ಹಲ್ಲೆ ಮಾಡ್ತಕ್ಕಂಥ ಹಿಂಸೆ ಕೊಡ್ತಕ್ಕಂಥ ವಿಷಯಗಳನ್ನ ಈ ನಾಡಿನ ತಾಯಂದಿರು ನನ್ನ ಗಮನಕ್ಕೆ ಅಂತಂದ್ರೆ ನನ್ನ ಮೇಲೆ ಅದನ್ನು ನಿಷೇಧ ಮಾಡಬಾರದು ಅಂತ ಹೇಳಿ ಹಲವಾರು ರೀತಿಯ ಒತ್ತಡಗಳು ಆಮಿಷಗಳನ್ನು ತಂದರು ನಮ್ಮ ತಾಯಂದಿರು ಒಂದು ಬೇಡಿಕೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಅವತ್ತು ಶಾಲೆಯನ್ನು ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿಷೇಧ ಮಾಡುವಂಥದ್ದು. ನಾನು ನನ್ನ ತಾಯಂದಿರಿಗೆ ಕೊಟ್ಟಂತ ಗೌರವವು ನನ್ನ ತಾಯಂದಿರಿಗೆ ಅವಮಾನ ಮಾಡಿದ್ದೇನೆ. ಮಾತ್ರ ನಿಷೇಧ ಮಾಡಿದೆ. ಈ ರಾಜ್ಯದಲ್ಲಿ ಸಂಪೂರ್ಣ ನಾಲ್ಕು ನಿಷೇಧ ಮಾಡಬೇಕು ಎಂದು ತೀರ್ಮಾನ ಮಾಡಿದೆ. ಆ ಸಂದರ್ಭದಲ್ಲೂ ಏನೇ ನಡೀತು, ನಾನು ಈ ರಾಜ್ಯದಲ್ಲಿ ಜನತೆಯ ಭಾವನೆಗಳು, ಜನತೆಯ ನೋವುಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕಂಥವ್ರು. ನನ್ನ ಕಾಲದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವ ರೀತಿ ಕೊಳೆಯ ಪಾಲನೆಯನ್ನು ಕೇಳಿದಂತೆ ಎಲ್ಲಾ ಪ್ರದೇಶಗಳಲ್ಲೂ ದಲಿತ ಸಮಾಜಗಳಿಗೆ ಕೊಟ್ಟಂತಿರ್ಬೋದು, ಹಲವಾರು ರೀತಿಯ ಒಂದು ಸ್ವಂತ ಉದ್ಯೋಗಗಳಿಗೆ ಕಾರ್ಯಕ್ರಮವನ್ನು ಕೊಟ್ಟಂತಿರ್ಬೋದು. ಇವೆಲ್ಲ ಒಂದು ಇತಿಹಾಸ ಇದೆ. ನಾನು ಈ ಸಂದರ್ಭದಲ್ಲಿ ಈಗಿನ ಸರ್ಕಾರ ಏನು ನಡೀತಾ ಇದೆ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಬಿಟ್ಟು ಇನ್ಯಾವ ವಿಷಯಗಳು ಈ ಸರ್ಕಾರದ ಮುಂದೆ ಮಾತಾಡ್ತಕ್ಕಂಥದಕ್ಕೆ ವಿಷಯಗಳೇ ಇಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಅಂತಕ್ಕಂಥದ್ದು ಕುಸಿದು ಹೋಗಿದೆ. ಒಂದು ಮಾತನ್ನು ಕೇಳ್ತೀನಿ ನಿಮಗೆ, ನಮ್ಮ ರೈತ ಬಂಧುಗಳು ಈ ವರ್ಷದ ಯಾವೊಂದು ಕೃಷಿಯನ್ನ ಮಾಡಬೇಕಾದ್ರೆ ಮಳೆಯ ಒಂದು ಕೊರತೆಯಿಂದ ನೀವು ಬೆಳೆದಿರ್ತಕ್ಕಂಥ Brought to you by Vigard.